ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ ಅವರ ನಡೆಗಳು ಸಾಕಷ್ಟು ಗೊಂದಲವನ್ನು ಈಡು ಮಾಡ್ತಾ ಇದ್ವು. ಸ್ನೇಹಿತರೆ, ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿಯಲ್ಲೇ ಇದ್ದುಕೊಂಡು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಸ್ನೇಹಿತರೆ, ಇವರು ಈ ತರ ಕೆಲಸ ಮಾಡಿದ್ರು ಸಹ ಬಿಜೆಪಿ ಯಾವುದೇ ರೀತಿಯ ಸೂಕ್ತವಾದಂತಹ ಕ್ರಮಗಳನ್ನು ಇವ್ರ ಮೇಲೆ ತೆಗೆದುಕೊಳ್ಳಲೇ ಇಲ್ಲ, ಅಥವಾ ಅದಕ್ಕೆ ಸರಿಯಾದ ಕಾರಣಗಳನ್ನು ಸಹ ಸಾರ್ವಜನಿಕವಾಗಿ ಬಿಚ್ಚಿಡಲೇ ಇಲ್ಲ. ಅದರಲ್ಲಿ ವಿಶೇಷವಾಗಿ ಶಿವರಾಮ್ ಹೆಬ್ಬಾರ್ ಅವರಿಗೆ ಕಾಂಗ್ರೆಸ್ ಮೇಲೆ ಯಾಕಿಷ್ಟು ಒಲವು ಅನ್ನೋದ್ರ ಬಗ್ಗೆ ಅವ್ರು ಎಲ್ಲಿಯೂ ಸಹ ಹೇಳ್ಕೊಳ್ಳಿಲ್ಲ. ಸ್ನೇಹಿತರೆ, ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಪರವಾಗಿ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಸ್ನೇಹಿತರೆ, ಇವರು ಯಲ್ಲಾಪುರ ಕ್ಷೇತ್ರದ ಬಿಜೆಪಿಯ ಶಾಸಕರಾಗಿದ್ದಾರೆ. ಸ್ನೇಹಿತರೆ, ಇವರು ಬಿಜೆಪಿಯ ಶಾಸಕರಾಗಿದ್ದುಕೊಂಡೇ ಕಾಂಗ್ರೆಸ್ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಇವರ ನಡೆಗಳಿಗೆ ಫುಲ್ ಸ್ಟಾಪ್ ಬೀಳುವಂತಹ ಒಂದಷ್ಟು ವಿಷಯಗಳು ಹೊರಬೀಳ್ತಾ ಇದ್ದಾವೆ. ಸ್ನೇಹಿತರೆ, ಶಿವರಾಮ್ ಹೆಬ್ಬಾರ್ ಅವರು ಬಹುತೇಕವಾಗಿ ಕಾಂಗ್ರೆಸ್ ಸೇರುವುದು ಖಚಿತ ಅನ್ನೋ ಮಾಹಿತಿಗಳು ಲಭ್ಯವಾಗುತ್ತಿವೆ. ಈಗಾಗಲೇ ಶಿವರಾಮ್ ಹೆಬ್ಬಾರ್ ಅವರ ಆತ್ಮೀಯ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ 300ಕ್ಕೂ ಹೆಚ್ಚು ಕಾರ್ಯಕರ್ತರುಗಳು ಕಾಂಗ್ರೆಸ್ನ ಸೇರ್ಪಡೆಯನ್ನ ಮಾಡಿಕೊಂಡಿದ್ದಾರೆ. ಈ ಸೇರ್ಪಡೆಯ ನಾಯಕತ್ವವನ್ನು ವಹಿಸಿಕೊಂಡಿದ್ದಂಥವರು ಸಿರಸಿಯ MLA ಆಗಿರ್ತಕ್ಕಂಥ ಭೀಮನಾಯ್ಕ್ ಮತ್ತು ಸತೀಶ್ ಶೈಲ್ ಅವರು. ಸ್ನೇಹಿತರೆ, ಈ ಶಿವರಾಮ್ ಹೆಬ್ಬಾರ್ ಅವರ ಈ ನಡೆ ಈಗಾಗಲೇ ಸುಮಾರು ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಸುಮಾರು 300ಕ್ಕೂ ಅಧಿಕ ಕಾರ್ಯಕರ್ತರನ್ನ ಕಾಂಗ್ರೆಸ್ನ ಸೇರ್ಪಡೆ ಆಗಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಸ್ನೇಹಿತರೆ, ಇಷ್ಟೆಲ್ಲ ಬೆಳವಣಿಗೆಗಳು ಆದರೂ ಸಹ ರಾಜ್ಯ ಬಿಜೆಪಿ ನಾಯಕರುಗಳು ಯಾವುದೇ ರೀತಿಯಾದಂತಹ ಸೂಕ್ತ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಸ್ನೇಹಿತರೆ, ಈಗ ಈ ಚುನಾವಣಾ ಹೊಸ್ತಿಲಲ್ಲಿ ಸಾಕಷ್ಟು ದೊಡ್ಡ ಪ್ರಭಾವವನ್ನ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವರು ಎದುರಿಸಬೇಕಾಗುತ್ತದೆ. ಯಾಕೆಂದರೆ ಒಂದು ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿ ಅಲ್ಲಿ ಬಿಜೆಪಿಯ MP ಟಿಕೆಟ್ಗೆ ಅಥವಾ MP ಸ್ಥಾನಕ್ಕೆ ಸ್ಪರ್ಧೆಯನ್ನ ಮಾಡಿರ್ತಕ್ಕಂಥವ್ರು ಬಿಜೆಪಿಯಿಂದ. ಇಲ್ಲಿ ಒಂದು ಕಡೆಗೆ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವರಿಗೆ ಅನಂತ್ ಕುಮಾರ್ ಹೆಗಡೆ ಅವರು ಮುಳುವಾಗಿ ಪರಿಣಮಿಸುವ ಲಕ್ಷಣಗಳು ಕಾಣ್ತಾ ಇದ್ದೇವೆ. ಸ್ನೇಹಿತರೆ, ಇಂಥ ಸಂದರ್ಭದಲ್ಲಿ ಈ ಶಿವರಾಮ್ ಹೆಬ್ಬಾರ್ ಅವರು ಸಹ ವಿಶ್ವೇಶ್ವರಯ್ಯ ಹೆಗಡೆ ಅವರಿಗೆ ಕೈ ಕೊಟ್ಟರೆ ಅವರ ರಾಜಕೀಯದಲ್ಲಿ ಒಂದಷ್ಟು ಹಿನ್ನಡೆಯನ್ನ ಆಗ್ಬೋದು, ಅಥವಾ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಒಂದಷ್ಟು ಹಿನ್ನಡೆ ಆಗ್ಬೋದು. ಸ್ನೇಹಿತರೆ, ಇವನ್ನೆಲ್ಲ ಗಮನಿಸಿಕೊಂಡು ರಾಜ್ಯ ಬಿಜೆಪಿ ಅಂತವರ ವಿರುದ್ಧ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡರೆ ಇಲ್ಲಿ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವರಿಗೆ ಒಂದಷ್ಟು ಸಹಾಯವಾಗುತ್ತದೆ ಮತ್ತು ಸಹಕಾರ ದೊರೆತಂತಾಗುತ್ತದೆ. ಸ್ನೇಹಿತರೆ, ಇದನ್ನೆಲ್ಲ ಗಮನಿಸುತ್ತಾ ಹೋದರೆ ಇಲ್ಲೇನಾದರೂ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಅವರಿಗೆ ಗೆಡ್ಡವನ್ನು ತೋಡುವಂಥ ಪರಿಸ್ಥಿತಿ ರಾಜ್ಯ ಬಿಜೆಪಿಯ ನಾಯಕರುಗಳು ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನಗಳು ಕಾಡ್ತಾ ಇದ್ದಾವೆ. ಸ್ನೇಹಿತರೆ, ಯಾಕೆಂದರೆ ಇಲ್ಲಿ ಪಕ್ಷದ ವಿರೋಧಿಗಳ ವಿರುದ್ಧ ಯಾವುದೇ ಸೂಕ್ತವಾದಂಥ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಸ್ನೇಹಿತರೆ, ಒಬ್ಬ ಸೌಮ್ಯ ಸ್ವಭಾವದ ವ್ಯಕ್ತಿ ಈ ಕಾರವಾರ ಕ್ಷೇತ್ರದಲ್ಲಿ ಅಥವಾ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ. ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಷಯವಾಗಿತ್ತು.